ಶಿವಮೊಗ್ಗದಲ್ಲಿ ಎರಡನೇ ಜಿಕಾ ವೈರಸ್ನ ಒಂದು ಪ್ರಕರಣ ಪತ್ತೆಯಾಗಿದೆ. ರಾಜ್ಯದಲ್ಲಿ ನಿಧಾನವಾಗಿ ಜಿಕಾ ವೈರಸ್ನ ಆತಂಕ ಹೆಚ್ಚಾಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಎರಡನೇ ಜಿಕಾ ವೈರಸ್ ನ ಒಂದು ಪ್ರಕರಣ ದಾಖಲಾಗ್ತಾ ಇದೆ. ವೈರಸ್ಗೆ ಈಗಾಗಲೇ ಜಿಲ್ಲೆಯಲ್ಲಿ ಒಬ್ಬ ಬಲಿಯಾಗಿದ್ದಾರೆ. ಶಿವಮೊಗ್ಗದ ಗಾಂಧಿನಗರದಲ್ಲಿ ವೃದ್ಧರೊಬ್ಬರೇ ಸಾವನ್ನಪ್ಪಿರುವಂಥದ್ದು. ಇಲ್ಲಿ ಈಗ ಸಾಗರದ ಯುವಕನಲ್ಲೂ ಕೂಡ ಜಿಕಾ ವೈರಸ್ ಪತ್ತೆಯಾಗಿದೆ. ಯುವಕನಲ್ಲಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಇದರಲ್ಲಿ ನೋಡ್ತಾ ಹೋದ್ರೆ ಈತ ಏನೋ ಬೇರೆ ಕಡೆಯಿಂದ ಬಂದಿದ್ದಾನೆ ಅನ್ನುವಂಥದ್ದೇನಿಲ್ಲ. ಯುವಕನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಇದನ್ನ ಟ್ರಾವೆಲ್ ಹಿಸ್ಟ್ರಿ ನೋಡೋದಕ್ಕೂ ಕೂಡ ನಾವೇನು ಕೊರೋನಾ ಥರ ಅಲ್ಲ. ಇದು ಸದ್ಯಕ್ಕೆ ಮಾಹಿತಿ ಇರೋ ಪ್ರಕಾರ, ಸದ್ಯಕ್ಕೆ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರೋ ಪ್ರಕಾರ ಸೇಮ್ ಡೆಂಗ್ಯೂ ರೀತಿಯ ವೈರಸ್ ಇದು. ಡೆಂಗ್ಯೂ ಹೇಗೆ ಸೊಳ್ಳೆಯಿಂದ ಹರಡುತ್ತೋ ಅದೇ ಸೊಳ್ಳೆಯಿಂದಲೇ ಜಿಕಾ ವೈರಸ್ ಕೂಡ ಹರಡುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಮಾಹಿತಿಯನ್ನು ಶೇರ್ ಮಾಡಿಕೊಡಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನರಲ್ಲಿ ಸಹಜವಾಗಿ ಆತಂಕ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಡೆಂಗ್ಯೂ ನಡುವೆ ಜಿಕಾ ವೈರಸ್ನ ಆತಂಕ ಈಗ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಒಬ್ಬರು ಈಗಾಗಲೇ ಶಿವಮೊಗ್ಗದಲ್ಲಿ ಒಬ್ಬ ವೃದ್ಧ 74 ವರ್ಷದವರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅವರ ಸಾವಿಗೆ ಈ ಜಿಕಾ ವೈರಸ್ ಸೋಂಕು ಕಾರಣ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಈಗಾಗಲೇ. ಸೊ ಮತ್ತೊಬ್ಬ ಯುವಕನಲ್ಲೂ ಕೂಡ ಈಗ ಇದು ಪತ್ತೆಯಾಗಿರುವಂಥದ್ದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ಜಿಕಾ ಬಗ್ಗೆ ನಿಮಗೆ ಹೇಳೋದಾದರೆ ಸೇಮ್ ಡೆಂಗ್ಯೂ ಹೇಗೆ ಹರಡುತ್ತೋ, ಡೆಂಗ್ಯೂ ಸೊಳ್ಳೆಯಿಂದ ಎಡಿಸ್ ಈಜಿಪ್ಟಿ ಅನ್ನುವಂಥ ಒಂದು ಸೊಳ್ಳೆ, ಆ ಸೊಳ್ಳೆ ಕಚ್ಚೋದ್ರಿಂದಾಗಿ ಹರಡುವಂತಹ ಡೆಂಗ್ಯೂ, ಅದೇ ರೀತಿ ಸೇಮ್ ಇದೇ ಎಡಿಸ್ ಈಜಿಪ್ಟಿ ಅನ್ನುವಂಥ ಒಂದು ಸೊಳ್ಳೆ ಕಚ್ಚೋದ್ರಿಂದನೇ ಜಿಕಾ ವೈರಸ್ ಕೂಡ ಹರಡುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ವೈದ್ಯರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಸೇಮ್ ಸಿಂಪ್ಟಮ್ಸ್, ಜ್ವರ ಬರುತ್ತೆ, ಮೈಕೈ ನೋವು, ಸೊ ಈ ಥರದ ಒಂದಷ್ಟು ಲಕ್ಷಣಗಳಿವೆ. ಸೊ ಆ ಥರದ್ದು ಏನಾದರೂ ಜ್ವರ ಕಾಣಿಸ್ಕೊಂಡ್ರೆ ತಕ್ಷಣಕ್ಕೆ ಹೋಗಿ ವೈದ್ಯರಲ್ಲಿ ಚಿಕಿತ್ಸೆಯನ್ನು ಪಡೆಯಿರಿ. ಸೊ ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ಜೊತೆಗೆ ಈ ಜಿಕಾ ವೈರಸ್ನ ಆರ್ಭಟ ಕೂಡ ಈಗ ಹೆಚ್ಚಾಗ್ತಾ ಇದೆ. ಜಿಕಾ ವೈರಸ್ಗೆ ಈಗಾಗಲೇ ಶಿವಮೊಗ್ಗದಲ್ಲಿ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಗಾಂಧಿನಗರದಲ್ಲಿ 74 ವರ್ಷದ ವೃದ್ಧರೊಬ್ಬರು ಸಾವನ್ನಪ್ಪಿರುವಂಥದ್ದು. ಜೂನ್ 19ನೇ ತಾರೀಕು ತೀವ್ರ ಜ್ವರದಿಂದ ಇವರು ಬಳಲ್ತಾ ಇದ್ರು. ಕಳೆದ ಜೂನ್ 21ನೇ ತಾರೀಕು ಇವರಿಗೆ ಜಿಕಾ ವೈರಸ್ ಇರೋದು ಗೊತ್ತಾಯಿತು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ರು. ನಂತರ ಡಿಸ್ಚಾರ್ಜ್ ಆದರು. ಜುಲೈ 4ನೇ ತಾರೀಕು ಅವ್ರನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ರು. ಆರಾಮವಾಗಿದ್ದಾರೆ ಅಂತ ಹೇಳಿನೇ ಅವ್ರನ್ನ ಅನ್ಕೊಂಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ಮನೆಯಲ್ಲೇ ಅವರು ಮೃತಪಟ್ಟಿದ್ದಾರೆ. 74 ವರ್ಷದ ವೃದ್ಧ ಜಿಕಾ ವೈರಸ್ಗೆ ಬಲಿಯಾಗಿದ್ದಾರೆ. ಸೊ ಶಿವಮೊಗ್ಗದಲ್ಲಿ ಈ ಆತಂಕ ಮನೆ ಮಾಡ್ತಾ ಇದೆ. ಜಿಕಾ ವೈರಸ್ ಈಗ ಇದು ಗೊತ್ತಾಗಿರೋದ್ರಿಂದ ನಮ್ಮ ಏರಿಯಾದಲ್ಲಿ ಒಬ್ಬರು ಯಾಲೇ ಮೃತಪಟ್ಟಿದ್ದಾರೆ. ಅದು ಉಲ್ಬಣ ಆಗಬಾರ್ದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಾರ್ಪೊರೇಷನ್ನವರು ಕ್ಲೀನ್ ಮಾಡ್ತಾ ಇದ್ದಾರೆ. ಸಾಲದು ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಮನೆಯವರು ಮಾಡಬೇಕು ಅದನ್ನು. ಈ ಮಳೆಗಾಲದಲ್ಲೇ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದು. ಡೆಂಗ್ಯೂನು ಅಲ್ಲೇ ಶುರುವಾಗ್ಬಿಟ್ಟಿದೆ, ಎಲ್ಲ ಕಡೆಗೂ ಹಬ್ತಾ ಇದೆ. ಮಳೆಯಿಂದ ಕಾಯಿಲೆ ಜಾಸ್ತಿ. ಕಾಯಿಲೆ ಹೆಂಗೆ ಬರುತ್ತೆ ಅಂದರೆ ಸೊಳ್ಳೆಯಿಂದ ಬರುತ್ತೆ. ನಾವು ಕ್ಲೀನಾಗಿರಬೇಕು, ಅವೇರ್ನೆಸ್ ಇರಬೇಕು. ಯಾರಿಗೂ ಇಲ್ಲ. ಯಾವ ನಮ್ಮ ಏರಿಯಾದಲ್ಲಿ ಒಂದು ಆಗಲೇ ಇದಾಗಿದೆ, ಇದು ಮರಣ ಹೊಂದ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಅವೇರ್ನೆಸ್ ಬೇಕು ಎಲ್ಲರಿಗೂ. ಕಾರ್ಪೊರೇಷನ್ನು, ಹೆಲ್ತ್ ಡಿಪಾರ್ಟ್ಮೆಂಟು ಇದು ಮುತರ್ಜಿ ವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಜಿಕಾ ವೈರಸ್ ಈಗ ಇದು ಗೊತ್ತಾಗಿರೋದ್ರಿಂದ ನಮ್ಮ ಏರಿಯಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಕಾ ವೈರಸ್ಗೆ ಮೊದಲ ಬಲಿಯಾಗಿದೆ. ವೃದ್ಧ ಏನು ಜಿಕಾ ವೈರಸ್ ಪತ್ತೆಯಾಗಿತ್ತು, ಆತ ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದ್ದಾನೆ. ನಮಗೆ ಶಿವಮೊಗ್ಗ ನಗರದಲ್ಲಿರುವಂಥ ಗಾಂಧಿನಗರದಲ್ಲಿದ್ದೇವೆ. ಈ ಗಾಂಧಿನಗರದಲ್ಲಿರುವಂಥ 74 ವರ್ಷದ ಏನು ವೃದ್ಧ ಇದ್ದಾನೆ. ಆ ವೃದ್ಧನಲ್ಲಿ ಕಳೆದ ತಿಂಗಳು ಅಂದರೆ ಏನು ಜೂನ್ 21 ಇದೆ, ಆ 21ಕ್ಕೆ ಆತನ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಅದರ ನಂತರ ಜ್ವರ ಕೂಡ ಬಂದಿತ್ತು. ಆತನ ಏನು ವೃದ್ಧ ಇದ್ದಾನೆ, ಆ ವೃದ್ಧನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ ಬಳಿಕ ಆತನಲ್ಲಿ ಕೂಡ ಜಿಕಾ ವೈರಸ್ ಇರುವಂಥ ಪಾಸಿಟಿವ್ ಕಂಡು ಬಂತು. ಅದರ ನಂತರ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ವ್ಯಕ್ತಿ ತನ್ನ ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಿ ಬಳಿಕ ತನ್ನ ಮನೆಯಲ್ಲಿ ಮೃತಪಟ್ಟಿದ್ದಾನೆ. ಹಾಗಾಗಿ 74 ವರ್ಷದ ಏನು ವೃದ್ಧ ಇದ್ದಾನೆ, ಆ ವೃದ್ಧ ಜಿಕಾ ವೈರಸ್ಗೆ ಬಲಿಯಾಗಿದ್ದಾನೆ. ಇದು ಒಂದು ಆತಂಕಕಾರಿ ಬೆಳವಣಿಗೆ. ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಅಂದರೆ ಡೆಂಗ್ಯೂ ಕೂಡ ಏನು ಡೆಂಗ್ಯೂ ಜ್ವರ ಇದೆ ಅದು ಉಲ್ಬಣಗೊಂಡಿತ್ತು. ಡೆಂಗ್ಯೂ ಈಗಾಗಲೇ ಒಬ್ಬ ಯುವಕ ಮೃತಪಟ್ಟಿದ್ದ. ಅದರ ನಡುವೆ ಈಗ ಜಿಕಾ ವೈರಸ್ ಕೂಡ ಪತ್ತೆಯಾಗಿದೆ ಮಲೆನಾಡಲ್ಲಿ. ಅದಕ್ಕೆ ಒಬ್ಬ ವೃದ್ಧ ಕೂಡ ಬಲಿಯಾಗಿದ್ದಾನೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಈ ಏನು ಮಲೆನಾಡ ಭಾಗದಲ್ಲಿರುವಂಥ ಏನು ಸಾಗರ್ ಇದೆ, ಆ ಸಾಗರದಲ್ಲಿ ತಾಲೂಕಿನಲ್ಲಿ ಕೂಡ ಒಬ್ಬ ಯುವಕನಿಗೆ ಜಿಕಾ ವೈರಸ್ ಪತ್ತೆಯಾಗಿದೆ. ಆತನು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ. ಅಂದರೆ ಜಿಕಾ ವೈರಸ್ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಪ್ರಕರಣ ಪತ್ತೆಯಾಗಿದೆ. ಒಂದರಲ್ಲಿ ವೃದ್ಧ ಮೃತಪಟ್ಟರೆ, ಮತ್ತೊಂದರಲ್ಲಿ ಯುವಕನಿಗೀಗ ಏನು ಪಾಸಿಟಿವ್ ಜಿಕಾ ವೈರಸ್ ಪಾಸಿಟಿವ್ ಬಂದೆ ಆತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಹಾಗಾಗಿ ಶಿವಮೊಗ್ಗ ಏನು ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾಗ್ತಾ ಇದೆ, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದಾವೆ. ಈ ನಡುವೆ ಕೂಡ ಈ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಒಂದು ಆಘಾತಕಾರಿ ಮತ್ತು ಅಚ್ಚರಿ ಸಂಗತಿ ಅಂದರೆ ಜಿಕಾ ವೈರಸ್ ಕೂಡ ಇಲ್ಲಿ ಪತ್ತೆ ಆಗ್ತದೆ. ಒಂದು ಕಡೆಯಿಂದ ಡೆಂಗು ಆದರೆ ಮತ್ತೊಂದು ಕಡೆಯಿಂದ ಜಿಕಾ ವೈರಸ್ ಪತ್ತೆ ಆಗಿದೆ. ಆ ಜಿಕಾ ವೈರಸ್ಗೆ ಒಬ್ಬ ವೃದ್ಧ ಮೃತಪಟ್ಟರೆ ಮತ್ತೊಬ್ಬನಲ್ಲಿ ಕೂಡ ಜಿಕಾ ವೈರಸ್ ಕಂಡು ಬಂದಿರೋದು ಸಹಜವಾಗಿ ಕೂಡ ಒಂದು ಆತಂಕದ ವಾತಾವರಣ ಶಿವಮೊಗ್ಗದಲ್ಲಿ ಮೂಡುತ್ತೆ ಹೇಳ್ಬೋದು. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಯ ಗಣಮೆ, TV9 ಶಿವಮೊಗ್ಗ.